ನಿಯತಿಕೃತನಿಯಮರಹಿತಾಂ ಹ್ಲಾದೈಕಮಯೀಂ ಅನನ್ಯಪರತಂತ್ರಾಂ ನವರಸರ್ಜುರಾಂ ನಿರ್ಮಿತಿಂ ಆದಧತಿ ಭಾರತಿ ಕವಿರ್ಜಯತಿ. ಇಲ್ಲಿ ಇಹ ಅಭಿಧೇಯಂ ಸಪ್ರಯೋಜನ ಮಿಥ್ಯಾಹ ಇಲ್ಲಿಂದ ನೋಡಬೇಕಿತ್ತು. ಒಟ್ಟು ಈಗ ಮಂಗಳ ಶ್ಲೋಕದಲ್ಲಿ ಯಾವ ರೀತಿಯಾಗಿ ಕವಿ ಭಾರತಿಗೆ ಜಯವಾಗಲಿ ಅಂತ ಹೇಳಿದಾನೆ ಮಮ್ಮಟ ಅನ್ನೋದನ್ನ ಕೂಲಂಕುಷವಾಗಿ ವಿಮರ್ಶೆ ಮಾಡಿದ್ದಾಗಿತ್ತು. ಈಗ ಯಾವುದೇ ಒಂದು ಶಾಸ್ತ್ರ ಗ್ರಂಥವನ್ನು ಆರಂಭ ಮಾಡುವುದಕ್ಕೂ ಮುಂಚಿತವಾಗಿ ಅಥವಾ ಯಾವುದೇ ಕೆಲಸವನ್ನು ಆರಂಭ ಮಾಡುವುದಕ್ಕೂ ಮುಂಚಿತವಾಗಿ, ಕೇವಲ ಶಾಸ್ತ್ರ ಗ್ರಂಥ ಅಂತಲ್ಲ, ಯಾವುದೇ ಕೆಲಸ ಆರಂಭ ಮಾಡುವುದಕ್ಕೂ ಮುಂಚಿತವಾಗಿ ಅದರ ಫಲವನ್ನು ಹೇಳ್ಕೋಬೇಕು. ಫಲವನ್ನು ಅಥವಾ ಪ್ರಯೋಜನವನ್ನು ಹೇಳಬೇಕು. ಆ ಪ್ರಯೋಜನವನ್ನು ಹೇಳದೆ ಹೋದರೆ ಒಬ್ಬ ಮೂರ್ಖನೂ ಕೂಡ ಆ ಕೆಲಸದಲ್ಲಿ ಪ್ರವೃತ್ತನಾಗಲ್ಲ ಅಂತ ಬಹಳ ಪ್ರಸಿದ್ಧವಾದ ಪ್ರಯೋಜನಂ ಅನುದ್ದೇಶ್ಯ ಮಂದೋಪಿ ಪ್ರವರ್ತತೆ, ಮಂದೋಪಿ ನ ಪ್ರವರ್ತತೆ ಅಂತ. ಮಂದಃ ಅಂದರೆ ಮೂರ್ಖ ಅಂತ. ಮೂರ್ಖನೂ ಕೂಡ ಪ್ರಯೋಜನಂ ಅನುದ್ದೇಶ್ಯ, ಪ್ರಯೋಜನವನ್ನು ಉದ್ದೇಶವಾಗಿ ಇಟ್ಕೊಳ್ಳದೆ ಹೋದರೆ ಅವನು ಕೂಡ ಪ್ರವರ್ತಿತನಾಗಲ್ಲ ವಿಷಯದಲ್ಲಿ ಅಂತ. ಹಾಗಾಗಿ ಸರ್ವೇಷಾಂ ಪ್ರವೃತ್ತಿ ಜನಕಂತೂ ಪ್ರಯೋಜನಮೇವ ಭವತಿ. ಎಲ್ಲ ಥರದರಲ್ಲೂ ಇದು ಅಂತಿಮವಾದ ತೀರ್ಮಾನ. ಎಲ್ಲ ಶಾಸ್ತ್ರಗಳಲ್ಲೂ ಇರುವಂತಹ ಒಂದು ಸಾಮ್ಯ ಅಥವಾ ಏಕೈಕ ತೀರ್ಮಾನ ಅನ್ನೋದು ಒಂದಷ್ಟು ವಿಷಯಗಳಲ್ಲಿ ಐಕಮತ್ಯ ಇದೆ, ಬಹಳಷ್ಟು ವಿಷಯದಲ್ಲಿ ಐಕಮತ್ಯ ಇದೆ. ಅದರಲ್ಲಿ ಒಂದು ವಿಷಯ ಈ ಪ್ರಯೋಜನ ಅನ್ನೋ ವಿಷಯ. ಹಾಗಾಗಿ ಪ್ರತಿಯೊಂದು ಶಾಸ್ತ್ರದ ಆರಂಭದಲ್ಲಿ, ಪ್ರತಿಯೊಂದು ಕೆಲಸದ ಆರಂಭದಲ್ಲಿ ಅದರ ಪ್ರಯೋಜನವನ್ನು ಹೇಳಬೇಕು. ಇದಕ್ಕೆ ಸಾಕ್ಷಿ ಎಲ್ಲಿ ಅಂತ ಕೇಳಿದ್ರೆ ವೇದಗಳಲ್ಲೇ ನಮ್ಗೆ ಇದರ ಸಾಕ್ಷಿ ಸಿಕ್ಬಿಡುತ್ತೆ. ಈಗ ಜ್ಯೋತಿಷ್ಠೋಮವನ್ನು ಮಾಡಬೇಕು ಅಂತ ಹೇಳ್ಬಿಟ್ರೆ ಬರೀ ಜ್ಯೋತಿಷ್ಠೋಮ ಮಾಡುವಂತಂದ್ರೆ ಯಾರು ಅದರ ಪ್ರವೃತ್ತರಾಗಲ್ಲ. ಯಾಕೆ ಮಾಡಬೇಕು ಜ್ಯೋತಿಷ್ಠೋಮ? ಮಾಡಲ್ಲ ಅಂತ. ಅದಕ್ಕೇನೆ ಜ್ಯೋತಿಷ್ಠೋಮೇನು ಸ್ವರ್ಗ ಕಾಮೋ ವಿಧೇಯತ ಅಂತಂದಾಗ ಸ್ವರ್ಗಂ ಕಾಮಯತೆ ಇದು ಸ್ವರ್ಗ ಕಾಮ. ಅಲ್ಲಿ ಸ್ವರ್ಗ ಯಾರಿಗೆ ಅದು ಸ್ವರ್ಗದ ಕಾಮನೆ ಇರುತ್ತೋ ಅನ್ನೋದಕ್ಕಿಂತಲೂ ಸ್ವರ್ಗವೇ ಯಾರಿಗೆ ಫಲವಾಗಿ ಪ್ರಾಪ್ತವಾಗುತ್ತೋ ಅವರು ಜ್ಯೋತಿಷ್ಠೋಮವನ್ನು ಮಾಡಬೇಕು ಅಂತ. ಆವಾಗೇನಾಗುತ್ತೆ ಅಂದರೆ ಸ್ವರ್ಗ ಫಲಂ ಯಹ ಇಚ್ಛತಿ ತೇನ ಜ್ಯೋತಿಷ್ಠೋಮೇನ ಯಷ್ಟವ್ಯಂ ಈ ರೀತಿಯಾಗಿ ಒಂದು ತೀರ್ಮಾನ ಬರುತ್ತೆ. ಹಾಗಾಗಿ ಪ್ರಯೋಜನವನ್ನು ಹೇಳಬೇಕು ಅಂತ ವೇದದಿಂದಲೇ ಬಂದಿರುವಂಥ ಒಂದು ಕ್ರಮ, ಒಂದು ಮಾರ್ಗ. ಅದಕ್ಕನುಸಾರವಾಗಿ ಇಲ್ಲಿ ಹೇಳ್ತಾನೆ ಇಹ ಅರ್ಥಾತ್ ಅಸ್ಮಿನ್ ಗ್ರಂಥೆ ಇತ್ಯರ್ಥ. ಇಹ ಶಬ್ದಕ್ಕೆ ಇಲ್ಲಿ ಅಸ್ಮಿನ್ ಗ್ರಂಥೆ ಅಂತ ಲೆಕ್ಕ. ಅಭಿಧೇಯಂ ಅಂತಂದ್ರೆ ಈ ಗ್ರಂಥದ ಪ್ರತಿಪಾದ್ಯ ವಸ್ತು. ಈಗ ಕಾವ್ಯ ಪ್ರಕಾಶ ಅಂತ ನಾನು ಹೆಸರಿಟ್ಟಿದ್ದೀನಿ ಗ್ರಂಥಕ್ಕೆ ಅಂತ ಆದರೆ ಈ ಗ್ರಂಥದ ಪ್ರತಿಪಾದ್ಯ ವಸ್ತು, ಪ್ರತಿಪಾದ್ಯ ವಿಷಯ ಯಾವುದಾಗುತ್ತೆ? ಕಾವ್ಯ ಆಗುತ್ತೆ. ಹಾಗಾಗಿ ಅಭಿಧೇಯಂ ಅರ್ಥಾತ್ ಕಾವ್ಯಂ ಸಪ್ರಯೋಜನಂ, ಸಪ್ರಯೋಜನಂ ಅರ್ಥಾತ್ ಪ್ರಯೋಜನೇನ ಸಹಿತಂ ಅಂತ. ಇದು ಪ್ರಯೋಜನದಿಂದ ಕೂಡಿದೆ ಅನ್ನುವುದನ್ನು ಇತಿ ಇತಿ ಇಮಂ ವಿಷಯಂ ಆಹ ಅವದತ್ ಈ ರೀತಿಯಾಗಿ ಹೇಳಿದ್ದಾನೆ ಕಾರಿಕೆಯಲ್ಲಿ ಅಂತ. ಇದನ್ನ ಕಾರಿಕಾವತಾರ ಅಂತ ಕರೀತಾರೆ. ಅಂದ್ರೆ ಒಂದೊಂದು ಕಾರಿಕೆಗೂ ಹಿಂದೆ ಏನು ಬರಿತೀವಿ ನಾವು ಒಂದು ವಾಕ್ಯ ಏನು ಸಿಗುತ್ತೆ ಅದನ್ನು ಕಾರಿಕಾವತರಣಿಕ ಅಥವಾ ಕಾರಿಕಾವತಾರ ಅಂತ ಕರೀತಾರೆ. ಈ ಕಾರಿಕೆಯನ್ನು ಯಾಕಾಗಿ ಹೇಳಬೇಕಾಗ್ತಾ ಇದೆ, ಈ ಕಾರಿಕೆಯನ್ನು ಹೇಳುವುದರ ಉದ್ದೇಶವೇನು ಅಂತ ಹೇಳೋದಕ್ಕೆ ಈ ಥರದೊಂದು ಮಾತನ್ನ ಬರೀತೀವಿ. ಅಲ್ಲಿ ಇದು ಇಹಾಭಿಧೇಯಂ ಸಪ್ರಯೋಜನ ಇತ್ಯ, ಪ್ರಯೋಜನ ಯಾಕೆ ನೋಡಬೇಕು ಇತ್ಯಾದಿ ಎಲ್ಲ ಹೇಳಿದ್ರು. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈಗ ಇಲ್ಲಿ ಕಾವ್ಯದ ಪ್ರಯೋಜನವನ್ನು ಹೇಳ್ತಾ ಇದ್ದೀರಿ ನೀವು, ಆದರೆ ಕಾವ್ಯ ಪ್ರಕಾಶ ಅಂತಂದ್ರೆ ನಿಮ್ಮ ಗ್ರಂಥದ ಹೆಸರು, ಆದರೆ ಗ್ರಂಥದ ಪ್ರಯೋಜನವನ್ನೇ ಹೇಳಿಲ್ವಲ್ಲ ನೀವು ಅಂತ ಒಬ್ರು ಪ್ರಶ್ನೆ ಮಾಡ್ಬೋದು. ಅದಕ್ಕೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಅಂಗಿ ಮತ್ತು ಅಂಗ ಯಾವುದು ಅಂತ ತೀರ್ಮಾನ ಮಾಡ್ಬೋದು. ಇಲ್ಲಿ ಅಂಗಿ ಯಾವುದು ಪ್ರಧಾನ, ಅಂಗಿ ಅನ್ನೋದು ಪ್ರಧಾನವಾಗಿರುತ್ತೆ, ಅಂಗ ಅನ್ನೋದು ಅದಕ್ಕೆ ಅವಯವ ರೂಪವಾದದ್ದು ಅಪ್ರಧಾನವಾದದ್ದಾಗಿರುತ್ತೆ. ಇಲ್ಲಿ ಗ್ರಂಥ ಅನ್ನೋದು ಯಾವಾಗಲೂ ಅಪ್ರಧಾನವಾಗಿರುತ್ತೆ. ಗ್ರಂಥದಲ್ಲಿ ಪ್ರತಿಪಾದಿಸಲ್ಪಡುವ ವಿಷಯ ಯಾವತ್ತೂ ಪ್ರಧಾನವಾಗಿರುತ್ತೆ. ಈ ಒಂದು ವಿಷಯ ವಿಭಾಗ ಯಾವಾಗ ಹೊರಟೋಗ್ಬಿಡುತ್ತೋ ಅವಾಗ ಬೇಡದೇ ಇರುವಂತಹ ಚರ್ಚೆಗಳು, ವಾದ ವಿವಾದಗಳು ಇದೆಲ್ಲ ಸೃಷ್ಟಿಯಾಗುತ್ತೆ. ಇವತ್ತು ಸಾಹಿತಿಗಳ ನಡುವೆ ನಡೆಯುವಂತಹ ಏನೇನು ವಾದ ವಿವಾದಗಳಿದೆ ಅದೆಲ್ಲ ಈ ಕಾರಣದಿಂದಲೇ ಉಂಟಾಗ್ತಾ ಇರುವಂಥದ್ದು. ಅಲ್ಲಿ ಯಾವುದಕ್ಕೆ ಪ್ರಾಧಾನ್ಯ ಯಾವುದಕ್ಕೆ ಅಪ್ರಾಧಾನ್ಯ ಅನ್ನೋದು ತೀರ್ಮಾನ ಮಾಡ್ಕೊಳ್ಳದೆ ಇದ್ದಾಗ ಮನಸ್ಸಿನಲ್ಲಿ ಈ ರೀತಿ ಹಾಳಾಗುತ್ತೆ. ಅದರಿಂದ ತೀರ್ಮಾನ ಇಷ್ಟ. ಅಂಗಿ ಅನ್ನುವಂಥದ್ದು ಇಲ್ಲಿ ಕಾವ್ಯ. ಈಗ ಅಂಗಿಯ ಫಲವನ್ನು ನಾವು ಹೇಳ್ಬಿಟ್ರೆ ಅಂಗದ ಫಲ ಅದರಲ್ಲೇನೆ ಏನಾಗ್ಬಿಡುತ್ತೆ ಅಂದರೆ ಸೇರ್ಕೊಂಡ್ಬಿಟ್ಟಿರುತ್ತೆ ಅಂತ. ಈಗ ಸಂಪೂರ್ಣ ದೇಹಕ್ಕೆ ಅನುಕೂಲವಾಗುವಂಥದ್ದು ಎಣ್ಣೆ ನೀರು. ಉದಾಹರಣೆ ಅಭ್ಯಂಜನ, ಎಣ್ಣೆ ನೀರು ಹಾಕೊಂಡ್ರೆ ಅದನ್ನು ವಿಶೇಷವಾಗಿ ಚಿಕ್ಕ ಮಕ್ಕಳಿಗೆ ಎಣ್ಣೆ ನೀರು ಹಾಕಿದ್ರೆ ಅವ್ರಿಗೆ ಮೈಗೆ ಒಂದು ಪುಷ್ಟಿ ಬರುತ್ತೆ ಅಂತ.
ಅದು ಸಂಪೂರ್ಣ ಶರೀರಕ್ಕೆ ದೊರಕುವಂತಹ ಫಲ. ಅದು ಅಂಗಿ, ಅದು ಇಡೀ ಅಂಗಿಗೆ ದೊರಕುವಂತಹ ಫಲವನ್ನ ನಾವು ಹೇಳ್ಬಿಟ್ಮೇಲೆ ಕಾಲಕ್ಕೆ ಶಕ್ತಿ ಬರುತ್ತೆ, ಕೈಗೆ ಶಕ್ತಿ ಬರುತ್ತೆ, ಎದೆ ಗಟ್ಟಿ ಆಗುತ್ತೆ. ಇದನ್ನ ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆ ಬರೋಲ್ಲ ಅಂತ. ಅಂದ್ರೆ ಎಣ್ಣೆ ನೀರು ಹಾಕಿದ್ರೆ ಮೈಗೆ ಶಕ್ತಿ ಬರುತ್ತೆ ಅಂತ ಅಷ್ಟು ಹೇಳ್ಬಿಟ್ರೆ ಎಲ್ಲಾ ಅಂಗಗಳಿಗೂ ಶಕ್ತಿ ಬರುತ್ತೆ ಅಂತ ಅದು ಗತಾರ್ಥವಾಗ್ಬಿಡುತ್ತೆ. ಶತೇ ಪಂಚಾಶತ್ ಅಂತ ನ್ಯಾಯ ಇದೆಯಲ್ಲ, ಆ ರೀತಿಯಾಗಿ. ಅಂದ್ರೆ ₹100 ಅಂತ ಹೇಳಿದ್ರೆ ಅದ್ರಲ್ಲಿ ₹50 ಇಲ್ಲ ಅಂತ ಅರ್ಥ ಆಗಲ್ಲ. 100ರಲ್ಲಿ 50 ಯಾವತ್ತೂ ಸೇರ್ಕೊಂಡೇ ಇರುತ್ತೆ. ಅದರಿಂದ ಶತೇ ಪಂಚಾಶತ್ ಥರ ಅಂಗಿಯ ಫಲವನ್ನು ನಾವು ಹೇಳ್ಬಿಟ್ರೆ ಅಂಗದ ಪ್ರಯೋಜನವೂ ಕೂಡ, ಅಂಗದ ಫಲವೂ ಕೂಡ ಅದರಲ್ಲಿ ಬಂದು ಹೋಗಿರುತ್ತೆ ಅಂತ ಲೆಕ್ಕಾಚಾರ. ಅದಕ್ಕೋಸ್ಕರವಾಗಿ ಇಲ್ಲಿ ಯದ್ಯಪಿ ಗ್ರಂಥದ ಪ್ರಯೋಜನವನ್ನು ಹೇಳದೆ ಹೋದ್ರೂ ಈಗ ನಾವು ಅನ್ಯಥಾ ಭಾವಿಸುವಂತಹ ಯಾವ ಒಂದು ಆಸ್ಪದವೂ ಇಲ್ಲ. ಕಾರಣ ಪ್ರಧಾನಭೂತವಾದದ್ದು ಪ್ರತಿಪಾದ್ಯವಾದ ವಿಷಯ. ಇಲ್ಲಿ ಈ ಗ್ರಂಥದ ಪ್ರತಿಪಾದ್ಯ ವಿಷಯವಾದದ್ದು ಕಾವ್ಯ. ಆ ಕಾವ್ಯದ ಪ್ರಯೋಜನವನ್ನೇ ಮಮ್ಮಟ ಮೊದಲನೇದಾಗಿ ಕಾರಿಕೆಯಲ್ಲಿ ಹೇಳ್ಬಿಡ್ತಾ ಇರೋದ್ರಿಂದ ಅದು ಗತಾರ್ಥವಾಗಿ ಹೋಗುತ್ತೆ. ಈ ಗ್ರಂಥದ ಪ್ರಯೋಜನವೂ ಇದರಲ್ಲೇ ಗತಾರ್ಥವಾಗಿ ಹೋಗುತ್ತೆ. ಪ್ರತಿಪಾದ್ಯತ್ವಾದ ಪ್ರತಿಪಾದಯಿಷ್ಯಮಾನತ್ವ ಅಂದ್ರೆ ಆ ಪ್ರಯೋಜನದಿಂದ ಕೂಡಿರುವಂತಹ ಕಾವ್ಯದ ವಿಮರ್ಶೆಯನ್ನು ಈ ಗ್ರಂಥ ಮಾಡ್ತಾ ಇದೆಯಲ್ಲ, ಅದರಿಂದ ಅದರ ಫಲವೂ ಇದಕ್ಕೆ ಬಂದು ಹೋಗುತ್ತೆ. ಈಗ ಮುಂದಕ್ಕೆ ಇದರ ಇದು ಬಹಳ ಮುಖ್ಯವಾದಂತಹ ಒಂದು ಕಾರಿಕೆ. ಸಾಮಾನ್ಯ ನೀವು ಯಾರನ್ನೇ ಕೇಳಿದ್ರು ಕಾವ್ಯದ ಪ್ರಯೋಜನವೇನು ಅಂತ ಹೇಳಿದ್ರೆ ಅವ್ರಿಗೆ ಮೊಟ್ಟಮೊದಲನೇದಾಗಿ ಅವರು ಬಾಯಿಗೆ ಬರೋದೇ ಈ ಕಾರಿಕೆ. ಕಾವ್ಯಂ ಯಶಸ್ಸೆ, ಕಾವ್ಯಂ ಯಶಸ್ಸೆ ಅರ್ಥಕೃತೆ ವ್ಯವಹಾರವಿದೆ ಶಿವೇತರ ಕ್ಷತಯೇ ಸದ್ಯಸ್ಪರ ನಿರ್ವೃತಯೇ ಕಾಂತಾ ಸಂಹಿತತೆಯ ಉಪದೇಶ ಯುಜೆ. ಒಟ್ಟು 6 ಪ್ರಯೋಜನಗಳನ್ನು ಹೇಳಿದ ಕಾವ್ಯಕ್ಕೆ. ಯಾವುದು? ಸಿದ್ಧಾರ್ಥಂ ಸಿದ್ಧ ಸಂಬಂಧಂ ಶ್ರೋತುಂ ಶ್ರೋತಾ ಪ್ರವರ್ತನೆ. ಅಲ್ಲಿ ಸಿದ್ಧಾರ್ಥಂ ಅನ್ನೋ ಪದದಲ್ಲಿ ಅರ್ಥ ಶಬ್ದಕ್ಕೆ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ಪ್ರಯೋಜನ, ಅರ್ಥ ಪ್ರಯೋಜನ. ಅದರಿಂದ ಸಿದ್ಧಾರ್ಥಂ ಅರ್ಥಾತ್ ಸಿದ್ಧ ಪ್ರಯೋಜನ. ಇನ್ನೊಂದು ಸಂಬಂಧ. ಈ ಪ್ರಯೋಜನ ಸಿದ್ಧವಾಗ್ತಿದ್ದಾಗನೇ ವಿಷಯ ಮತ್ತು ಅಧಿಕಾರಿಗಳ ನಡುವೆ, ಪ್ರಯೋಜನ ಮತ್ತು ವಿಷಯದ ನಡುವೆ, ಪ್ರಯೋಜನ ಮತ್ತು ಅಧಿಕಾರಿಯ ನಡುವೆ ಒಂದು ಸಂಬಂಧ ಅನ್ನೋದು ಸ್ಥಾಪಿತವಾಗುತ್ತೆ. ಹಾಗಿರೋದ್ರಿಂದ ಸಿದ್ಧಾರ್ಥಂ ಸಿದ್ಧ ಸಂಬಂಧಂ ಶ್ರೋತುಂ ಶ್ರೋತಾ ಪ್ರವರ್ತನೆ. ಈಗ ಉದಾಹರಣೆಗೆ ಹೇಳುವವನಿಗೆ ಅಂದ್ರೆ ಅಧಿಕಾರಿ ಯಾರಿರ್ತಾನೋ ಅಧಿಕಾರಿಗೂ ಪ್ರಯೋಜನಕ್ಕೂ ಏನು ಸಂಬಂಧ ಇಲ್ಲ ಅಂತ ಇಟ್ಕೊಂಡ್ಬರೋಣ. ಅವಾಗ ಏನು ಪ್ರಯೋಜನ? ಅವಾಗ ಯಾಕಾಗಿ ಅವನು ಶ್ರೋತ ಪ್ರವರ್ತತೆ ಪ್ರವರ್ತತೆ. ಅದರಿಂದ ಸಿದ್ಧ ಸಂಬಂಧಂ ಅನ್ನೋದು ಬಹಳ ಮುಖ್ಯವಾದಂತಹ ಒಂದು ವಿಷಯ ಆಗಿರುತ್ತೆ. ಈಗ ಹೇಗೆ ಅಂತ ಕೇಳಿದ್ರೆ ಇದನ್ನ ಹೇಗೆ ಉದಾಹರಣೆಯನ್ನು ತಗೊಳ್ಬೇಕು ಅಂದ್ರೆ ಸ್ವಲ್ಪ ಇದಾಗಿ ಮನಸ್ಸಿನಲ್ಲಿ ಇಟ್ಕೊಂಡು ತಗೊಳ್ಬೇಕು. ಉದಾಹರಣೆಗೆ ಈಗ ತ್ರೈವರ್ಣಿಕ ಅಲ್ಲ ಅವನು, ಆಯ್ತಾ? ಆದರೆ ತ್ರೈವರ್ಣಿಕವನ್ನಲ್ಲದವನು ಒಂದು ವೇಳೆ ಅವನು ವೇದಾಧ್ಯಯನ ಇತ್ಯಾದಿಗಳನ್ನ ಮಾಡ್ತೀನಿ ಅಂತ ಬಂದ್ರೆ ಅವನಿಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದೀವಲ್ಲ ನಾವು. ಒಂದು ಅಧಿಕಾರ ಅಂದ್ರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು ನಾವು. ನೋಡಿ, ಬಹುತೇಕ ಸಮಸ್ಯೆ 90% ಸಮಸ್ಯೆ ಬಂದಿರೋದು ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಯಾರಿಗೂ ಏನು ಈ ಅಧಿಕಾರ ಅನ್ನೋ ಶಬ್ದದ ಅರ್ಥವೇನು ಅಂತ ಗೊತ್ತಾಗಿಲ್ಲ ಯಾರಿಗೂ. ಹಾಗಾಗಿ ಇಷ್ಟೆಲ್ಲ ಸಮಸ್ಯೆ ಉಂಟಾಗಿದೆ. ಅಧಿಕಾರೋ ನಾಮ ಕಿಂ ಧನಂಜಯ ಅಂತ ಒಬ್ಬಿದ್ದ. ಈ ಧನಂಜಯ ದಶರೂಪಕವನ್ನ ಬರೆದವನು. ಧನಂಜಯ ಬರೆದಂತಹ ದಶರೂಪಕಕ್ಕೆ ಧನಿಕ ಅಂತ ಅವನ ತಮ್ಮ, ಅವನು ಅದಕ್ಕೆ ವ್ಯಾಖ್ಯಾನ ಬರೀತಾನೆ. ಇವರಿಬ್ಬರು ಅಣ್ಣ ತಮ್ಮಂದ್ರು, ಧನಂಜಯ ಮತ್ತು ಧನಿಕ ಅಂತ. ಅದರಲ್ಲಿ ಧನಂಜಯ ಕಾರಿಕೆಯಲ್ಲಿ ಏನು ಬರೀತಾನೆ ಅಂದ್ರೆ ಅಧಿಕಾರದ ಡೆಫಿನೇಷನ್ ಬರೀತಾನೆ. ಇದು ಅಧಿಕಾರದ ಲಕ್ಷಣವನ್ನು ಬೇಕಾದಷ್ಟು ಥರದಲ್ಲಿ ಬೇಕಾದಷ್ಟು ಶಾಸ್ತ್ರದಲ್ಲಿ ಮಾಡಿದ್ರು ಒನ್ ಆಫ್ ದ ಫೈನೆಸ್ಟ್ ಅಂಡ್ ಸಿಂಪ್ಲೆಸ್ಟ್ ಡೆಫಿನೇಷನ್ಸ್ ಅಂತಂದ್ರೆ ಅದು ಧನಂಜಯ ಹೇಳಿರುವಂಥದ್ದು. ಅಧಿಕಾರ ಫಲಸ್ವಾಮ್ಯ. ನೋಡಿ, ಎಂಥವರೆಗೂ ಅರ್ಥ ಆಗ್ಬೇಕು ಆ ಥರದ ಡೆಫಿನೇಷನ್. ಫಲಸ್ವಾಮ್ಯ, ಸ್ವಾಮ್ಯ ಅಂದ್ರೆ ಓನರ್ಶಿಪ್. ಯಾವುದರ ಓನರ್ಶಿಪ್ ಅಂತ ಹೇಳಿದ್ರೆ ಫಲದ. ಫಲಸ್ಯ ಸ್ವಾಮ್ಯಂ ಸ್ವಾಮಿತ್ವಂ, ಫಲಸ್ಯ ಸ್ವಾಮಿತ್ವಂ ಅಥವಾ ಪ್ರಯೋಜನಸ್ಯ ಸ್ವಾಮಿತ್ವಮೇವ ಅಧಿಕಾರ. ಇದನ್ನೇ ಅಧಿಕಾರ ಅಂತ ಕರೆಯೋದು. ಈಗ ವೇದದಿಂದ ವೇದಾಧ್ಯಯನ ಮಾಡೋದ್ರಿಂದ ಯಾವುದೋ ಒಂದು ಜ್ಞಾನ ಮಾರ್ಗ ತಿಳ್ಕೋಬೇಕಾಗುತ್ತೆ, ಆಯ್ತಾ? ಒಂದು ನಾಡಿ ಮಾರ್ಗ ತೆಕ್ಕೋಬೇಕು ಒಳಗಡೆಯಿಂದ. ಅದನ್ನ ಫಲ ಏನೋ ಅವನಿಗೆ ಫಲಕ್ಕೆ ಅಧಿಕಾರ ಇಲ್ಲ ಅಂತ ಹೇಳ್ತೀವಿ ನಾವು. ಅಂದ್ರೆ ಆ ಫಲ ಅವನಿಗೂ ಸಿಗುತ್ತೆ. ಬೇರೆ ಮಾರ್ಗದಿಂದ ಹೋದ್ರು ಫಲಕ್ಕೆ ಎಲ್ಲರೂ ಅರ್ಹರೇ, ಎಲ್ಲರೂ ಅಧಿಕಾರಿಗಳೇ. ಆದರೆ ವೇದೋಕ್ತವಾದ ಕ್ರಮದಿಂದ ಆ ಫಲವನ್ನು ಪಡ್ಕೊಳ್ಬೇಕು ಅಂತಾದ್ರೆ ಇಫ್ someone wants to gain the fruits
the ultimate, if someone wants to achieve the ultimate purpose of life through Veda Marga, then he needs to boss the Veda Marga. ನಾವು ಯಾವ ಸಾಧನಾ ಮಾರ್ಗದಿಂದ, ಯಾವ ಮಾರ್ಗದಿಂದ ನಾವು ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿಯೋ, ಅಥವಾ ಯಾವ ಮಾರ್ಗದ ಮೂಲಕ ನಾವು ಭಗವತ್ ತತ್ವವನ್ನು ತಲುಪಬೇಕು ಅಂತ ಅನ್ಕೊಂಡಿದ್ದೀವೋ, ಆ ಮಾರ್ಗದ ಮೇಲೆ ನಮಗೆ ಸಂಪೂರ್ಣವಾದ ಹಿಡಿತಾ ಇರಬೇಕು. ಹಾಗಿಲ್ಲದೆ ಹೋದ ಪಕ್ಷ ನಾವು ಯಾವಾಗ ಬೇಕು ಎಲ್ಲಿ ಬೇಕು ದಾರಿ ತಪ್ಪಬಹುದು ಅಲ್ವೇ. ಈಗ ನನಗೆ ಬೆಂಗಳೂರಿಗೆ ಹೋಗ್ಬೇಕು, ಸಂತೋಷ, ನಿಜವಾಗ್ಲೂ ಹೋಗ್ಬೇಕು ಬೆಂಗಳೂರಿಗೆ. ಆದರೆ ನಂಗೆ ಎಲ್ಲಿವರೆಗೂ ದಾರಿ ಗೊತ್ತಿಲ್ಲ, ಬೆಂಗಳೂರಿಗೆ ಹೋಗೋ ದಾರಿ. ಅಲ್ಲಿವರೆಗೂ ನಾನು ಹೇಗೆ ಬೆಂಗಳೂರಿಗೆ ಹೋಗೋದಕ್ಕೆ ಸಾಧ್ಯ? ನಮ್ಮ ಮನೆಗೆ ಆಗಿದ್ದ ಡಿವಿಯೇಷನ್ ತಗೊಂಡ್ಬೋದು, ಮದ್ದೂರಿಂದ ಎಲ್ಲ ತಪ್ಪಿಸ್ಕೊಳ್ಬೋದು, ಚನ್ನಪಟ್ಟಣದಿಂದ ಎಲ್ಲ ಬೇರೆ ಕಡೆ ಹೋಗ್ಬೋದು. ಹಾಗಿರೋದ್ರಿಂದ ಆ ಮಾರ್ಗದ ಮೇಲೆ ಯಾರಿಗೆ ಸಂಪೂರ್ಣವಾದ ಹಿಡಿತಾ ಇದೆಯೋ ಅವನು ಮಾತ್ರ ಗಾಡಿ ಓಡಿಸೋದಕ್ಕೆ ಅಧಿಕಾರ. ಈಗ ಏನಾಗುತ್ತೆ, ಈ ಬೆಂಗಳೂರಿಂದ ಚೆನ್ನೈಗೆ ಹೋಗೋ ಮಾರ್ಗದಲ್ಲಿ ಅಲ್ಲೊಂದು ಡಿವಿಯೇಷನ್ ಬರುತ್ತೆ, ಅದು ಕಾಂಚಿ ಕಡೆಗೂ ತಿರ್ಕೊಂಡ್ಬಿಡುತ್ತೆ. ಆ ಡಿವಿಯೇಷನ್ ಮಿಸ್ ಆಗಿಬಿಟ್ರೆ ಚೆನ್ನೈಗೆ ಹೋಗುತ್ತೆ. ಸೊ ಇದು ನಿಮಗೆ ಪರಿಚಯ ಆಗ್ಬೋದು ಈ ಥರದ್ದು. ಈ ಗಾಡಿ ಓಡಿಸೋರು ತುಂಬ ಹೊಸಬ್ರಾದ್ರೆ, ಅಂದರೆ ಫಸ್ಟ್ ಟೈಮ್ NHL ಓಡಿಸ್ತಾ ಇದ್ರೆ ಅವರು ನಿಧಾನಕ್ಕೆ ಓಡಿಸ್ತಾರೆ, ಅಲ್ಲ ಜನನ ಕೇಳ್ಕೊತಾರೆ ಎಲ್ಲಿ ತಿರ್ಕೋಬೇಕು, ಎಲ್ಲಿ ಏನು ಜಂಕ್ಷನ್ನು ಅಂತ, ಈ ಥರದ್ದೆಲ್ಲ ಆಗುತ್ತೆ. ಎಕ್ಸ್ಪೀರಿಯನ್ಸ್ ಡ್ರೈವರ್ಗಳಿಗೆ ಅವ್ರಿಗೆ ಏನು ಗೊತ್ತಾಗ್ಬಿಡುತ್ತೆ, ಅವ್ರಿಗೆ ಟಕ್ ಅಂತ ಹೋಗ್ತಾ ಇರ್ತಾರೆ. ಅದು ಯಾಕೆ ಅಂತ ಕೇಳಿದ್ರೆ ಅವ್ರಿಗೆ ಅಧಿಕಾರ ಸಂಪತ್ತು ಸಿದ್ಧಿಯಾಗಿದೆ. ನೋಡಿ, ಈ ಅಧಿಕಾರ ಸಂಪತ್ತು ಸಿದ್ಧಿ ಆಗಬೇಕು. ಅದಕ್ಕೋಸ್ಕರಲೇ ನಮ್ಮ ಪ್ರಯೋಗಕಾರರು ಯಾವುದೇ ಒಂದು ಶುಭ ಕರ್ಮ ಆಗಲಿ, ಯಾವುದೇ ಕರ್ಮಗಳಾಗಲಿ, ಆ ಕರ್ಮವನ್ನು ಮಾಡೋದಕ್ಕೂ ಮುಂಚಿತವಾಗಿ, ಅಂದರೆ ಶ್ರಾದ್ದ ಕರ್ಮಗಳೇ ಇರಲಿ ಮತ್ತು ಶುಭ ಕರ್ಮಗಳೇ ಇರಲಿ, ಅದೆಲ್ಲದಕ್ಕೂ ಮುಂಚೆ ನಮ್ಮಲ್ಲಿ ಹೀಗೊಂದು ಪರಂಪರೆ ಉಂಟು. ವೇದಗಳಲ್ಲಿ ಒಂದು ಸಭಾ ಪ್ರಾರ್ಥನೆ ಅಂತ ಮಾಡಿಸ್ತಾರೆ. ಅದರಲ್ಲಿ ಏನಾಗುತ್ತೆ ಅಂದರೆ ಅಶೇಷೆ ಹೇ ಪರಿಷತ್ ಭಗವತ್ಪಾದ ಮೂಲೆ ಇಮಾಮ್ ಅನುಜ್ಞಾನ್ ಅಂತ ಹೇಳಿ ಇಮಾಮ್ ಪ್ರಾರ್ಥನಾ ಅಂತ ಹೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ. ಅಲ್ಲಿ ಕೇಳ್ಕೊಳ್ಳೋದೇನು ಅಂತ ಕೇಳಿದ್ರೆ, ಏತತ್ ಕರ್ಮ ಕರ್ತು, ಈ ಒಂದು ಕರ್ಮವನ್ನು ಮಾಡುವುದಕ್ಕೆ ಅಧಿಕಾರ ಸಂಪತ್ ಅಸ್ತು ಇತಿ ಭವಂತೋ ಅನುಗೃಹಂತು ಅಥವಾ ಭವಂತೋ ಬ್ರುವಂತು. ಶ್ರಾದ್ದದಲ್ಲಂತೂ ಸ್ಪಷ್ಟವಾಗಿ ಈ ಮಾತನ್ನು ಹೇಳ್ತಾರೆ, ಅಧಿಕಾರ ಸಂಪದಸ್ತು ಇತಿ ಭವಂತೋ ಬ್ರುವಂತು. ಬ್ರಾಹ್ಮಣರು ಬಂದವರು ಅಧಿಕಾರ ಸಂಪದಸ್ತು ಅಂತ ಹೇಳಬೇಕು. ಅವನು ಬ್ರಾಹ್ಮಣ ಅಧಿಕಾರ ಸಂಪದಸ್ತು ಅಂತಂದ್ರೆ ಆ ಕೂಡಲೇ ಅವನಿಗೆ ಅಧಿಕಾರ ಸಂಪತ್ತು ಒದಗಿ ಬರುತ್ತೆ ಅಂತ. ಇದು ಒಂದು ವಿಷಯ. ಈ ಅಧಿಕಾರ ಈ ಸಂಪತ್ತು ಯಾಕೆ ಬೇಕು ಹೇಳಿ? ಅಧಿಕಾರ ಸಂಪತ್ತು ಫಲ ಒಂದೇ ತಾನೇ, ಯಾರಿಗೆ ಬೇಕಿದ್ರು ಸಿಗತ್ತಲ್ದೆ ಅಂತ ಕೇಳಿದ್ರೆ ಸಿಗತ್ತೆ, ಹೌದಪ್ಪ. ಆದರೆ ಈ ಕ್ಷಣದಲ್ಲಿ ನಾನು ಪಿತೃಕರ್ಮವನ್ನು ಸಾಧನೆ ಮಾಡಬೇಕು, ಮತ್ತೆ ಪಿತೃಗಳಿಗೆ ತೃಪ್ತಿಯನ್ನು ಉಂಟು ಮಾಡುವಂಥ ಒಂದು ಕಾರ್ಯವನ್ನು ಸಂಪಾದನೆ ಮಾಡಬೇಕು. ಅದಕ್ಕೆ ಮೈ ಮನಸ್ಸುಗಳಲ್ಲಿ ಒಂದು ಅವಸ್ಥೆ ಒಂದಿರಬೇಕು, ಒಂದು ಫೇಸ್ ಇರಬೇಕು, ಒಂದು ಕಂಡೀಷನ್ ಬೇಕು. ದೇಹಕ್ಕೆ ಮನಸ್ಸಿಗೆ ಒಂದು ಕಂಡೀಷನ್ ಇರಬೇಕಾಗತ್ತೆ. ಆ ಕಂಡೀಷನ್ನು ಒಂದು ನನಗೆ ತಂದ್ಕೊಳಕ್ ಬರಬೇಕು ಯೋಗ ಮಾರ್ಗದಿಂದ. ಇಲ್ಲ ನನ್ನ ಕೈ ಸಾಧ್ಯವಾಗ್ತಿಲ್ಲ ಅಂತಂದ್ರೆ ಆಗ ಏನು ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂಥವ್ರನ್ನು ತಾನೇ ನೀವು ಶ್ರಾದ್ದಕ್ಕೆ ಬ್ರಾಹ್ಮಣರನ್ನ ಕರೆದಿರುವಂಥದ್ದು. ಆಗ ಅವರು ಒಂದು ವೇಳೆ ಆಗ್ಲಿಪ್ಪ ನಿಮ್ಗೆ ಅಧಿಕಾರ ಸಂಪತ್ತು ಉಂಟಾಗ್ಲಿ ಅಂತ ಹಾರೈಸಿದ್ರೆ ಅವಾಗ ಏನಾಗುತ್ತೆ, ನಮ್ಮಲ್ಲಿ ಆ ಅಧಿಕಾರ ಸಂಪತ್ತು ಉಂಟಾಗುತ್ತೆ. ಆ ಅಧಿಕಾರ ಸಂಪತ್ತು ಉಂಟಾದ್ರೆ ನಾನು ಅಧಿಕಾರಿ ಅಂತ ಆಗ್ತೀನಿ. ಅಧಿಕಾರ ಫಲಸ್ವಾಮ್ಯಂ ಅಂತ ಹೇಳ್ಬಿಟ್ಟು ಅಲ್ಲಿಗೆ ನಿಲ್ಲಿಸ್ತಿಲ್ಲ ಅವನು. ಅಧಿಕಾರಿ ಚ ತತ್ ಪ್ರಭು. ಅದಕ್ಕೆ ನಾ ಬಾಸ್ ಅನ್ನೋ ಶಬ್ದವನ್ನು ಉಪಯೋಗಿಸಿ. ಅಧಿಕಾರಿ ಯಾರಪ್ಪ ಅಂತ ಹೇಳಿದ್ರೆ ತತ್ ಪ್ರಭು, ಪ್ರಯೋಜನಸ್ಯ ಪ್ರಭು. ಆ ಪ್ರಯೋಜನವನ್ನ ತನ್ನದಾಗಿಸ್ಕೊಂಡಿರೋನು, ಗಿಟ್ಟಿಸ್ಕೊಂಡಿರೋನು, ಆತ್ಮಸಾತ್ ಮಾಡ್ಕೊಂಡಿರೋನು ಅಂತ ಲೆಕ್ಕ. ಈ ಕನ್ನಡದ ಶಬ್ದ ಇದೆಯಲ್ಲ, ಇದು ಗಿಟ್ಟಿಸ್ಕೊಳ್ಳೋದು ಅಂತ ಬಹಳ ಸೊಗಸಾದಂಥ ಶಬ್ದ ಇದು, ತುಂಬಾ ಚೆನ್ನಾಗಿರೋ ಶಬ್ದ ಇದು. ಇತ್ತೀಚೆಗೆ ಸ್ವಲ್ಪ ಬಳಕೆ ಎಲ್ಲ ಕಮ್ಮಿ ಆಗ್ತಾ ಇದೆ ಈ ಥರದ್ದು ಶಬ್ದ. ಆದರೆ ಅದೇ ಗಿಟ್ಟಿಸ್ಕೊಳ್ಳೋದು ಅಂತಂದ್ರೆ ಸುಮ್ಮನೆ ತಗೊಂಡ್ಬಿಡೋದು ಅಂತಂದ್ರೆ ದಕ್ಕಿಸ್ಕೊಳ್ಳೋದು, ಗಿಟ್ಟಿಸ್ಕೊಳ್ಳೋದು, ಈ ಶಬ್ದಗಳೆಲ್ಲ ತುಂಬಾ ಒಂದು ಡೀಪ್ ರೂಟೆಡ್ ಆದಂತಹ ಒಂದು ಅಧಿಕಾರವನ್ನು ಹೇಳುತ್ತೆ. ನಮ್ಗೆ ಆ ವಿಷಯದ ಮೇಲೆ ಅಧಿಕಾರ ಇದೆ ಅಂತ. ಏನು ಬಿಡ, ಶಾಸ್ತ್ರದ ವಿಷಯದಲ್ಲೇ ಮಾತಾಡ್ಬೇಕಿದ್ರೆ ಏನ್ ಹೇಳೋದು ಅಂದ್ರೆ, ನೋಡಯ್ಯ ಅವನಿಗೆ ವ್ಯಾಕರಣದಲ್ಲಿ ಬಹಳ ಅಧಿಕಾರ ಇದೆ ಅಂತ. ಅಧಿಕಾರ ಇದೆ ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ವ್ಯಾಕರಣದ ಏನೇ ಪ್ರಶ್ನೆಗಳನ್ನು ಕೇಳಿದ್ರು, ಏನೇ ಸಂಶಯಗಳು ಬಂದ್ರು ಅದನ್ನೆಲ್ಲ ಪರಿಹರಿಸೋದಕ್ಕೆ ಬೇಕಾದಂತ ನೈಪುಣ್ಯ ಇದೆ ಅವನಲ್ಲಿ ಅಂತ, ಪ್ರಾವೀಣ್ಯವನ್ನು ಸಂಪಾದನೆ ಮಾಡ್ಕೊಂಡಿದ್ದಾನೆ ಅಂತ. ಅದು ಯಾವಾಗ ಬರುತ್ತೆ? ಆ ಪ್ರಭುತ್ವ ಬಂದ್ರೆ ಬರುತ್ತೆ. ಆ ಶಾಸ್ತ್ರದಲ್ಲಿ ನಾವು ಪ್ರಭುಗಳಾದ್ರೆ ಅವಾಗ ನಮಗೆ ಆ ಅಧಿಕಾರಿ ಅಂತ ಆಗ್ತೀವಿ. ಅಂದ್ರೆ ಲೆಕ್ಕ ಹಾಕೊಳ್ಳಿ, ನ್ಯಾಯವನ್ನಾಗಲಿ ಯಾವುದೇ ಶಾಸ್ತ್ರವನ್ನು ಓದುವುದಕ್ಕೂ ಮುಂಚಿತವಾಗಿ ಒಂದಷ್ಟು ಅಧಿಕಾರಿ ಲಕ್ಷಣಗಳನ್ನು ಹೇಳ್ತಿದ್ದಾರೆ. ಈಗ ಏನು, ಅಧೀತ ವ್ಯಾಕರಣ ಕೋಶಾದಿಮಾನ್ ಅನಧೀತ ನ್ಯಾಯಶಾಸ್ತ್ರೋ ಬಾಲ
ತರ್ಕ ಸಂಗ್ರಹಕಾರ ಹೇಳಿದ್ದು. ಅಂದ್ರೆ ಈಗ ಆ ಥರ ಅಧಿಕಾರ ಸಂಪತ್ತನ್ನು ನಾವು ನೋಡ್ತಾ ಹೋಗ್ಬಿಟ್ರೆ ಇನ್ನೆಲ್ಲ ಬಿಟ್ಕೋಣ. ಬಹಳ ಮುಖ್ಯವಾದ ಶಾಸ್ತ್ರ ಅಂದ್ರೆ ವೇದಾಂತ. ವಿವೇಕ ಚೂಡಾಮಣಿಯಲ್ಲಿ ಶಂಕರರು ಅಧಿಕಾರ ಸಂಪತ್ತು ಅನ್ನೋದನ್ನೇ ಒಂದು ಅಧ್ಯಾಯವಾಗಿ ಹೇಳಿದ್ದಾರೆ. ಶಮಾಧಿ ಷಟ್ಕ ಸಂಪತ್ತಿ ಇರಬೇಕು, ಮುಮುಕ್ಷುತ್ವ ಇರಬೇಕು, ವೈರಾಗ್ಯವಿರಬೇಕು, ವಿವೇಕ ಇರಬೇಕು. ಇದೇ ಹೊತ್ತಾಗೋಯ್ತು. ಈ ಹೊತ್ತನ್ನು ಸಂಪಾದನೆ ಮಾಡೋಕ್ಕೆ ಒಂದು ಜೀವಮಾನ ಬೇಕಾಗುತ್ತೆ. ಈ ಅಧಿಕಾರ ಸಂಪತ್ತು ಗಳಿಸ್ಕೊಂಡ ಮೇಲೆ ಗಳಿಸ್ಕೊಳ್ಳೋದೊಂದು, ಗಿಟ್ಟಿಸ್ಕೊಳ್ಳೋದೊಂದು, ದಕ್ಕಿಸ್ಕೊಳ್ಳೋದೊಂದು, ಇದೆಷ್ಟೆಲ್ಲ ಆದ ಮೇಲೆ ಒಬ್ಬ ಗುರು ಸಿಗ್ಬೇಕು. ಅಂದ್ರೆ ಇಷ್ಟಿದ್ರೂ ಮಾರ್ಗದಲ್ಲಿ ಎಲ್ಲರೂ ಇತೋಭ್ರಷ್ಟ ತಥೋಭ್ರಷ್ಟ ಅಂತ ಆಗುವಂತ ಸಾಧ್ಯತೆಗಳು 95% ಇರುತ್ತೆ ಅಂತ. ಅಧಿಕಾರ ಸಂಪತ್ತಿದ್ರು ಇದೆಲ್ಲ ಆಗಿ ಅಧಿಕಾರ ಸಂಪತ್ತಿದ್ದು ಒಳ್ಳೆಯ ಗುರು ಸಿಕ್ಕಿದ್ರೆ, ಅವನು ದಕ್ಷನಾಗಿದ್ರೆ ಗುರು, ಆಗ ಅವನ ಮಾರ್ಗದಲ್ಲಿ ನಮ್ಮನ್ನು ಕರ್ಕೊಂಡು ಹೋದ್ರೆ ಆಗ ನಾವು ಸಾಧನೆ ಮಾಡ್ತೀವಿ ಅಂತ ಆಗುತ್ತೆ. ಬಹಳ ಕಷ್ಟ ಇದೆ ವಿಷಯ. ಅದರಿಂದ ಇಲ್ಲಿ ಸಿದ್ಧ ಸಂಬಂಧಂ ಅಂತ ಯಾಕೆ ಹೇಳ್ಬೇಕು ಅಂತ ಶುರು ಮಾಡ್ಕೊಂಡು ಇಷ್ಟೆಲ್ಲ ವಿಷಯ ಅತ್ತಿತ್ತಕ್ಕೆ ಹೋಯ್ತು. ಆ ಸಂಬಂಧ ಅಂತಂದಾಗ ಮುಖ್ಯವಾದ ಸಂಬಂಧ ಯಾವುದರ ಎರಡರ ನಡುವೆ ಹೇಳ್ಬೇಕು ಅಂತಂದ್ರೆ, ಪ್ರಯೋಜನ ಮತ್ತು ಅಧಿಕಾರಿಗಳ ನಡುವೆ ಅದು ಸಿದ್ಧವಾಗಿರ್ಬೇಕು ಯಾವತ್ತು ಸಂಬಂಧ. ಅಂದ್ರೆ ಈ ಹಿಂದೆ ಈ ಮಾರ್ಗದಲ್ಲಿ ಈ ಕ್ರಮದಲ್ಲಿ ಯಾರಾದರೂ ಹಲವರು, ಒಬ್ರೋ ಇಬ್ರೋ ಅಲ್ಲ, ಹಲವಾರು ಮಂದಿ ಈ ಮಾರ್ಗದಲ್ಲಿ ಈ ಕ್ರಮದಲ್ಲಿ ಇದನ್ನು ಅನುಸರಿಸಿಕೊಂಡು ಈ ನೀವು ಹೇಳ್ತಾ ಇರುವಂತಹ ಫಲವನ್ನ ಅನುಭವಿಸಿರ್ಬೇಕು. ಸುಮ್ಮನೆ ಜ್ಯೋತಿಷ್ಕೋಮೇನ ಸ್ವರ್ಗ ಕಾಮ ಯಜೇತ ಅಂತ ಹೇಳ್ಬಿಟ್ಟಾಗಲ್ಲ. ಅದಾಗಲಿ ನೋಡಿ, ಎಲ್ಲ ಅರ್ಥವಾದ ಮಂತ್ರಗಳು ಬರುತ್ತೆ. ಅದರಲ್ಲಿ ಏನ್ ಹೇಳ್ತಾನೆ, ಹಿಂದೆ ವರುಣ ಈ ರೀತಿಯಾದ ಯಜ್ಞವನ್ನು ಮಾಡ್ದ, ಅವನು ಈ ರೀತಿಯಾದ ಯಜ್ಞ, ಇದೆಲ್ಲ ಯಾಕೆ ಎಕ್ಸಾಂಪಲ್ ಕೊಡ್ತಾ ಇದ್ದೀರ ಅಂದ್ರೆ, ಎಕ್ಸಾಂಪಲ್ ಹೇಳಿದಾಗ ಮಾತ್ರ, ಉದಾಹರಣೆಯನ್ನು ಕೊಟ್ಟಾಗ ಮಾತ್ರ ನಮ್ಗೆ ಮನಸ್ಸಿಗೆ ಒಂದು ದೃಢತೆ ಬರುತ್ತೆ. ಓಹೋ, ಇದು ಸುಮ್ಮನೆ ಹೇಳ್ತಾ ಇರುವಂತದ್ದಲ್ಲ, ಇದು ಈ ಹಿಂದೆಯೂ ಘಟಿಸಿದೆ, ಈ ಹಿಂದೆಯೂ ನೆರವೇರಿದೆ, ಇದು ಸಂಪನ್ನವಾಗಿದೆ, ಆದ್ರಿಂದ ಇದರಲ್ಲಿ ನಾವು ಪ್ರವೃತ್ತರಾಗಬಹುದು ಅನ್ನೋಂಥ ಒಂದು ಪ್ರವೃತ್ತಿಯನ್ನು ಅದು ನಮ್ಮಲ್ಲಿ ಹುಟ್ಟಿಸುತ್ತೆ ಅಲ್ವೇ. ಅದಕ್ಕೋಸ್ಕರವಾಗಿ ಸಿದ್ಧ ಸಂಬಂಧಂ ಅಂತ ಹೇಳೋದು, ಇದು ಮೀಮಾಂಸಾ ಶಾಸ್ತ್ರದ ಒಂದು ವಾಕ್ಯ. ಇದು ಸಿದ್ಧಾರ್ಥಂ ಸಿದ್ಧ ಸಂಬಂಧಂ ಶ್ರೋತಂ ಶ್ರೋತ ಪ್ರವರ್ತತೆ ಅಂತ. ಈ ಶಾಸ್ತ್ರಗಳ ಒಂದು ವಿಂಗಡಣೆ ಮಾಡಿದಾಗ ಅಥವಾ ಅದನ್ನು ತುಲನಾತ್ಮಕವಾಗಿ ನೋಡಿದಾಗ ಎಷ್ಟು ಗಾಢವಾದ, ಉದಾತ್ತವಾದ, ಅದ್ಭುತವಾದಂತಹ ಚಿಂತನೆ ಮೀಮಾಂಸದಲ್ಲಿ ಇದೆಯೋ, ಅಷ್ಟು ಅದ್ಭುತವಾದ ಗಾಢವಾದ ಚಿಂತನೆ ಬಹುಶಃ ಬೇರೆ ಶಾಸ್ತ್ರಗಳಲ್ಲಿ ಸಿಗುತ್ತೆ. ಅಂದ್ರೆ ದೇವರ್ ದಿ ಪಯನಿಯರ್ಸ್ ಅಂತ ಹೇಳ್ಬೋದು. ದೇವರ್ ದಿ ಪಯನಿಯರ್ಸ್ ಈ ವಿಮರ್ಶೆ ಮಾಡೋ ವಿಷಯದಲ್ಲಿ ಮಾತ್ರ ದೇವರ್ ದಿ ಪಯನಿಯರ್ಸ್. ಅದನ್ನ ಅನುಸರಿಸ್ಕೊಂಡೇನೆ ಕೆಲವು ಪರಂಪರೆಯಲ್ಲಿ ಹೇಳ್ತಾರೆ, ಈಗ ಭಾಷ್ಯಗಳೆಲ್ಲ ಬಂದವಲ್ಲ, ಎಲ್ಲ ಭಾಷ್ಯಕ್ಕೂ ಮೂಲಭೂತವಾದಂತಹ ಭಾಷ್ಯ ಯಾವುದು, ಅವ್ರಿಗೊಂದು ಫ್ರೇಮ್ ವರ್ಕ್ ಬೇಕಿತ್ತಲ್ಲ. ದೇ ಸೇ ದಟ್ ಮಹಾಭಾಷ್ಯ ಇಸ್ ದಿ ಗ್ರೇಟೆಸ್ಟ್ ಅಂಡ್ ವಂಡರಸ್ ವರ್ಕ್ ಅಂತ ಹೇಳ್ತಾರೆ. ವ್ಯಾಕರಣದ ಮಹಾಭಾಷ್ಯ ಪತಂಜಲಿ ಮಹರ್ಷಿಗಳು ಬರೆದಿದ್ದು, ಆದ್ರೆ ಅದಕ್ಕೂ ಮುಂಚಿತವಾಗಿಯೇ ಭಾಷ್ಯ ಇದ್ವು ಅಂತ ಲೋಕದಲ್ಲಿ. ಸೊ ಪತಂಜಲಿಗಳಿಗೂ ಫ್ರೇಮ್ ವರ್ಕ್ ಯಾವುದು ಅಂತ ಕೇಳಿದ್ರೆ, ರೆಫರೆನ್ಸ್ ಬುಕ್ ಯಾವುದು ಅಂತ ಕೇಳಿದ್ರೆ ಶಬರ ಭಾಷ್ಯ, ಶಬರ ಸ್ವಾಮಿಗಳು ಬರೆದಿರೋ ಭಾಷ್ಯ. ಅಂಡ್ ಶಬರ ಸ್ವಾಮಿ ಬರೆದಿರೋ ಭಾಷ್ಯ ಮೀಮಾಂಸಕ್ಕೆ, ಜೈನಿ ಮಹರ್ಷಿಗಳ ಸೂತ್ರಗಳಿಗೆ ಅವ್ರು ಬರೆದಿರುವಂಥದ್ದು ಭಾಷ್ಯ. ಸೊ ಅಂದ್ರೆ ಫ್ರೇಮ್ ವರ್ಕ್ ಅಲ್ಲಿದೆ. ಹೇಗೆ ಒಂದು ವಾಕ್ಯವನ್ನು ಹೇಗೆ ವಿವೇಚನೆ ಮಾಡಬೇಕು, ಶಬ್ದ ಶಕ್ತಿಯನ್ನು ಹೇಗೆ ವಿಮರ್ಶೆ ಮಾಡಬೇಕು, ಅದ್ಭುತ. ಅಂದ್ರೆ ಏನೋ ಆ ಶಾಸ್ತ್ರದ ಮೇಲೆ ವಿಶೇಷವಾದ ಪ್ರೀತಿ ಇಟ್ಕೊಂಡು ಹೇಳ್ತಾ ಇರುವಂತಹ ಮಾತು ಅಂತಲ್ಲ. ಅಂದ್ರೆ ವಸ್ತುತಃ ನೋಡಿದಾಗ ಅದರಲ್ಲಿ ಒಂದು ಬಹಳ ತೂಕ ಇದೆ, ಆ ಶಾಸ್ತ್ರದಲ್ಲಿ ಬಹಳ ತೂಕ ಇದೆ. ಹಾಗೆ ಈ ಸಿದ್ಧಾರ್ಥಂ ಮತ್ತು ಸಿದ್ಧ ಸಂಬಂಧ, ಒಂದು ಪ್ರಯೋಜನ ಸಿದ್ಧಿಸಿರಬೇಕು, ಇನ್ನೊಂದು ಆ ಪ್ರಯೋಜನ ಮತ್ತು ಅಧಿಕಾರಿಯ ನಡುವೆ ಇರುವಂತಹ ಸಂಬಂಧವೂ ಸಿದ್ಧವಾಗಿರಬೇಕು ಲೋಕದಲ್ಲಿ. ಆ ರೀತಿಯಾದಂತಹ ಒಂದು ವಿಷಯ ಸಿದ್ಧಾರ್ಥಂ ಸಿದ್ಧ ಸಂಬಂಧಂ ವಿಷಯಂ ಶ್ರೋತಂ ಶ್ರೋತ ಪ್ರವರ್ತತೆ ಅಂತ. ಅಲ್ಲಿ ವಿಷಯಂ ಅನ್ನೋದು ಹೇಳಿಲ್ಲ ಶ್ಲೋಕದಲ್ಲಿ, ಅಧ್ಯಯನ ಮಾಡಬಹುದು. ಇಂತಹ ವಿಷಯವನ್ನು ಕೇಳೋದಕ್ಕೆ ಪ್ರವೃತ್ತಿ ಉಂಟಾಗುತ್ತೆ ಅಂತ. ಇದು ಮನಸ್ಸಿಗೆ ಬರ್ತದೆ. ಅಧಿಕಾರಿ ಅನ್ನೋದ್ರ ಬಗ್ಗೆ ತುಂಬಾ ವಿಷಯಗಳಿದೆ. ಅಂದ್ರೆ ಇದು ಇನ್ನೂ ವಿಸ್ತಾರವಾಗಿ ಹೇಳೋದಕ್ಕಾಗತ್ತೆ. ಅಧಿಕಾರ ಅಂದ್ರೆ ಉದಾಹರಣೆಗೆ ಇದ್ರ ವ್ಯುತ್ಪತ್ತಿಯನ್ನು ಇಟ್ಕೊಂಡು ಹೇಳೋದಕ್ಕೆ ಬರುತ್ತೆ. ಅಲ್ಲಿ ಅಧಿ ಉಪಸರ್ಗ ಇದೆ ನೋಡಿ, ಅಧ್ಯಯನಂ ಅನ್ನೋದು ಅಧಿ ಉಪಸರ್ಗ ಬರುತ್ತೆ. ಅದೇ ತರ ಅಧಿಕಾರ ಅನ್ಬೇಕಿದ್ರು ಬರುತ್ತೆ. ಅಲ್ಲಿ ಕೃ ಧಾತು ಇದೆ, ಅಲ್ಲಿ ಆ ಧಾತುವಿಗೆ ಯಾವ ಪ್ರತ್ಯಯ ಬಂದು ಆದಿವೃದ್ಧಿ ಬಂದಿದೆ, ಆದಿವೃದ್ಧಿ ಬಂದಾಗ ಏನು ಅರ್ಥ ಬರುತ್ತೆ. ಇದು ವ್ಯಾಕರಣದ ರೀತಿಯಿಂದ ವಿಮರ್ಶೆ ಮಾಡಿ ವಿಶ್ಲೇಷಣೆ ಮಾಡಿ ಆ ಶಬ್ದದ ಒಂದು ಗೌರವವನ್ನ, ಅರ್ಥ ಗೌರವವನ್ನ ಅರ್ಥ ಮಾಡ್ಕೊಳ್ಳೋದು. ಇನ್ನೊಂದು, ಇದು ಸಾಹಿತ್ಯದ ಶಾಸ್ತ್ರವನ್ನೇ ಪಾಠ ಮಾಡ್ತಿರೋದ್ರಿಂದ ಅದರದ್ದೇ ಇನ್ನೊಂದು ಅಂಗಭೂತವಾದಂತಹ ದಶರೂಪಕದಿಂದ ಉದಾಹರಣೆಯನ್ನು ಹೇಳಿದೆ ನಾನು. ಅಧಿಕಾರ ಫಲಸ್ವಾಮ್ಯಂ, ಫಲದ ಮೇಲೆ ಸ್ವಾಯತ್ತತೆ ಬರಬೇಕು, ಓನರ್ಶಿಪ್ ಬರಬೇಕು.
ಈಗ ನಮ್ದೆಲ್ಲ ಏನಾಗ್ಬಿಟ್ಟಿದೆ ಗೊತ್ತೆ, ನಾವು ಶಾಸ್ತ್ರಾಧ್ಯಯನ ಮಾಡ್ತಿರೋದೆಲ್ಲ ಬಾಡಿಗೆ ಮನೆ ನಮ್ದು ಅಷ್ಟೇ. ಒಂದೇ ಎಕ್ಸಾಂಪಲ್, ಬಾಡಿಗೆ ಮನೆಯವ್ರು ನಾವಲ್ಲ, ಸ್ವಂತ ಮನೆ ಅಲ್ಲ. ಈಗ ಸ್ವಂತ ಮನೆ ಅಂದ್ರೆ ನಮ್ಗೇನು ಅಧಿಕಾರ ಇರುತ್ತೆ ನೋಡಿ ಮನೆ ಮೇಲೆ, ಬಾಡಿಗೆ ಮನೆ ಮೇಲೆ ಆ ಥರ ಅಧಿಕಾರ ಇರಲ್ಲ, ಆ ಥರ ಅಧಿಕಾರವೂ ಇರಲ್ಲ, ಆ ರೀತಿಯಾದಂತಹ ವ್ಯಾಮೋಹವೂ ಇರಲ್ಲ. ಅಯ್ಯೋ ಬಾಡಿಗೆ ಮನೆ ತಾನೇ, ಓನರ್ ಮಾಡಿಸ್ಕೊತಂದ್ಬಿಡು ನಮ್ಗೆ ಯಾಕೆ ಅಂತ. ಅದೇ ಸ್ವಂತ ಮನೆ ಆದ್ರೆ ಅಯ್ಯೋ ಕಣ್ಣೆ ಕಾವಲಾಗಿ ಏನ್ ನೋಡ್ಕೊಡೋದೇನು ಆಯ್ತಾ, ಏನೋ ಅದಕ್ಕೇನು ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊತಾರೆ. ಈಗ ಎರಡು ಥರದ ವಿಷಯ ಇದೆ ನಮಗೆ ನಮ್ಗಳಲ್ಲಿ ಶಾಸ್ತ್ರಗಳ ಬಗ್ಗೆ. ಒಂದೇನಪ್ಪ ಅಂತ ಕೇಳಿದ್ರೆ, ಇದನ್ನ ಯಾವತ್ತೂ ನಾವು ನಮ್ದಾಗಿಸ್ಕೊಂಡಿಲ್ಲ. ಅಂದ್ರೆ ಇಂದಿರಾ ಗಾಂಧಿ ಗೌರ್ಮೆಂಟ್ ನಡೀತಾ ಇರುವಂತಹ ಕಾಲ, ಯಾವಾಗ್ಲೂ ಇಂದಿರಾ ಗಾಂಧಿ ಗೌರ್ಮೆಂಟ್ ನಮ್ಗೆ ಉಳವನಿಗೆ ಭೂಮಿ ಅಂತ ಹೇಳೋ ಕಾಲ ಇದೆ. ಶಾಸ್ತ್ರಗಳು ಯಾವಾಗ್ಲೂ ಹಾಗೆ, ಅಪ್ಪ ನೀವು ಉಳಿದ್ಯಾ ನಿಂದ ಕಣೆಯ ಭೂಮಿ ಅಂತ ಆ ಥರ ರೆಡಿ ಆಗಿದ್ದಾರೆ. ಓನರ್ಶಿಪ್ ನ ಬರ್ಕೊಡೋದಕ್ಕೆ ಸಾಹುಕಾರರು ರೆಡಿ ಆಗಿದ್ದಾರೆ, ಮೇಲ್ಗಡೆ ಕೂತವರು ಶಾಸ್ತ್ರದ ಓನರ್ಶಿಪ್ ನ ನಮಗೆ ಕೊಡೋದಕ್ಕೆ. ಆದ್ರೆ ನಮಗೆ ಅದನ್ನು ಗಿಟ್ಟಿಸ್ಕೊಳಕ್ ಆಗ್ತಾ ಇಲ್ಲ. ತೊಂದರೆ ಇರೋದು ನಮ್ಮಲ್ಲಿ, ಸರ್ಕಾರದಲ್ಲ. ಇನ್ನೊಂದೇನಪ್ಪ ಅಂತ ಕೇಳಿದ್ರೆ, ಈ ಬಾಡಿಗೆ ಮನೆ ಆಗಿರೋದ್ರಿಂದ ಇದ್ರ ಬಗ್ಗೆ ತಾತ್ಸಾರ ಬಂದಿದೆ ನಮ್ಗೆ. ಈ ತಾತ್ಸಾರದಿಂದ ಅರ್ಧ ಪ್ರವೃತ್ತಿ ಹೊರಟೋಗ್ಬಿಟ್ಟಿದೆ. ಯಾರು ಏನ್ ಬೇಕಿದ್ರು ಅನ್ಬಹುದು. ತಾನೆ ಈಗ ಯಾರಪ್ಪನ ಮನೆ ಆಸ್ತಿ ಇದು ಅಂತ ಕೇಳೋದು ಜನ. ಇದು ಏನಾದ್ರು ಇದ್ರ ಬಗ್ಗೆ ಅಪಶಬ್ದಗಳು ಬಂದ್ರೆ, ಅವಹೇಳನಕಾರಿಯಾದ ಮಾತುಗಳು ಬಂದ್ರೆ, ಅವಾಗ ಇದು ಯಾರಪ್ಪನ ಮನೆ ಆಸ್ತಿ ಅಂತ. ಒಂದು ಯೂನಿಟಿ ಅಂತ ಇಲ್ವಲ್ಲ, ಇದೆಲ್ಲವನ್ನು ಒಂದು ರೂಫ್ ಅಂಡರ್ ಅಲ್ಲಿ ತಂದಿಲ್ವಲ್ಲ ಇದು. ಹಾಗಾಗಿ ಯಾರು ಏನ್ ಬೇಕಿದ್ರು ಅನ್ಬಹುದು ಅಂತ. ಹಾಗಾಗಿ ವಿದ್ರೋಹಿಗಳೆಲ್ಲ ಇಷ್ಟೊಂದು ಜನ ಬೆಳ್ಕೊಂಡಿರುವಂಥದ್ದು. ಕಳೆ ಬೆಳೆದಾಗೆ ಇದರಲ್ಲಿ ಗದ್ದೆಯಲ್ಲಿ ಕಳೆ ಬೆಳೆಯುತ್ತಲ್ಲ, ಆ ಥರ ಬೆಳ್ಕೊಂಡಿದ್ದಾರೆ. ಈ ರೀತಿಯಾಗಿ ನಮ್ಮಲ್ಲಿ ಏನಾಗ್ತಿದೆ, ಈ ತಾತ್ಸಾರ ಬುದ್ಧಿ ಒಂದು ಬಂದ್ಬಿಟ್ಟಿದೆ. ಮತ್ತೆ ಈ ಶಾಸ್ತ್ರಗಳ ಬಗ್ಗೆ ಅದರ ಘನತೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬೇಕಾದಂತಹ ಜವಾಬ್ದಾರಿ ಬಂದಿದೆ. ಈ ಎರಡರ ಕಾರಣದಿಂದ ಶಾಸ್ತ್ರಗಳು ಸಡಿಲಗೊಂಡಿವೆ. ಇದಕ್ಕೆ ತುಪ್ಪ ಹಾಕೋದ್ರ ಥರ ಇನ್ನೂ ಹಲವಾರು ಸಂಸ್ಥೆಗಳು ಅದಕ್ಕೆ ಕೈ ಜೋಡಿಸಿ ಕೆಲಸ ಮಾಡ್ತವೆ. ಹೇಗೆಂದ್ರೆ ಸಂಸ್ಕೃತನ ಬಹಳ ಸಂಸ್ಕೃತದ ಸರಳೀಕರಣ ಅಂತ. ಸಂಸ್ಕೃತನ ಸರಳೀಕರಿಸ್ಬಿಟ್ಟು ಎಲ್ಲರೂ ಸಂಸ್ಕೃತ ಮಾತಾಡೋ ಹಾಗಾಗ್ಬಿಟ್ರೆ ಎಲ್ಲರೂ ಶಾಸ್ತ್ರಾಧ್ಯಯನ ಮಾಡಿದಾಗುತ್ತೆ. ತೊಂದರೆ ಏನಾಗುತ್ತೆ ಹೇಳ್ತೀನಿ ಕೇಳಿ. ಇವರು ಉದಾಹರಣೆಗೆ ಮೊನ್ನೆ ಯಾವಾಗಲೂ ಒಂದು ಕ್ಲಾಸಲ್ಲಿ ಪಾಠ ಮಾಡ್ತಾ ಹೇಳಿದ್ರು, ಕಾವ್ಯಶಾಸ್ತ್ರದ ಒಂದು ಅಥವಾ ಸಾಹಿತ್ಯ ಶಾಸ್ತ್ರದ ಅವಸ್ಥೆ ಏನಾಗ್ಬಿಟ್ಟಿದೆ ಇವತ್ತು ಅಂತ ಹೇಳಿದ್ರೆ, ಇದು ಎಂದೂ ಸಲ್ಲದವರು ಇಲ್ಲಿ ಸಲ್ತಾರೆ ಅಂತ. ಮೀಮಾಂಸದಲ್ಲಿ ಅಡ್ಮಿಷನ್ ಸಿಗ್ಲಿಲ್ಲ, ವೇದದಲ್ಲಿ ಸಿಗ್ಲಿಲ್ಲ, ಜ್ಯೋತಿಷದಲ್ಲಿ ಸಿಗ್ಲಿಲ್ಲ, ವ್ಯಾಕರಣದಲ್ಲಿ ಸಿಗ್ಲಿಲ್ಲ, ಎಲ್ಲೂ ಸಿಗ್ಲಿಲ್ಲ. ಯಾಕೆ ಯೋಚನೆ ಮುಖ್ಯ, ಅಲಂಕಾರ ಶಾಸ್ತ್ರ ಇದೆ, ಅಲಂಕಾರ ಶಾಸ್ತ್ರ ಓದು ಅಂತ ಈ ಅವಸ್ಥೆ ತುಂಬಿಟ್ಟಿದ್ದಾರೆ ಅಲಂಕಾರವನ್ನ. ಎಷ್ಟು ದುಃಖ ಆಗುತ್ತೆ ಅಂದ್ರೆ ಇಂಥವರೇ ತುಂಬ ತುಳ್ಕಾಡ್ತಿದ್ದಾರೆ ಇವತ್ತು ಎಲ್ಲ ಕಡೆ. ಅಷ್ಟು ಹಗುರ ಯಾಕೆ ಆಗ ಹೋಗ್ತಿದೆ ಇದು ಅಂತ ಹೇಳಿದ್ರೆ, ಈ ರೀತಿಯಾಗಿ ಮಾಡಿ 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 ಹಿಂಗಾಗ್ಬಿಟ್ಟಿದೆ. ಇಲ್ಲಿ ಈ ತೊಂದರೆ ಎಲ್ಲಿಂದ ಬಂದಿರುತ್ತೆ, ಬಹಳಷ್ಟು ವರ್ಷದಿಂದ ವ್ಯುತ್ಪತ್ತಿ ಅಂತ ಅಂದ್ಬಿಟ್ಟಿದ್ರು. ವ್ಯುತ್ಪತ್ತಿ ಬರ್ಸೋದಕ್ಕೋಸ್ಕರವಾಗಿ ಹುಡುಗರಿಗೆ ಪಾಠ ಏನ್ ಮಾಡ್ತಾರೆ, ಕಾಳಿದಾಸ ಗ್ರಂಥಗಳನ್ನು ಪಾಠ ಮಾಡ್ತಾರೆ. ಈಗ ಏನೋ ವಾಗರ್ಥಾವಿವ ಸಂಪೃಕ್ತವು ಆಗರ್ಥ ಪ್ರತಿಪತ್ತಯೇ ಜಗತಃಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅನ್ನೋ ಶ್ಲೋಕವನ್ನ ಕೇಳದಂತಹ ಯಾವ ಸಂಸ್ಕೃತಜ್ಞನೂ ಇರಲ್ಲ. ಪ್ರತಿಯೊಬ್ಬ ಸಂಸ್ಕೃತಜ್ಞನಿಗೂ ಈ ಶ್ಲೋಕ ಬಂದಿರುತ್ತೆ. So by default, every bloody single Sanskritagna, so who claims himself to be a Sanskritagna, he goes on and says that even I have studied Kalidasa. ನಮ್ಮಂಥವ್ರ ಕಥೆ ಏನಾಗಬೇಕು, 10 ವರ್ಷ 15 ವರ್ಷ ಬರೀ ಒಂದೊಂದು ಪದದ ತೂಕ, ಕಾಳಿದಾಸ ಬಳಸಿರುವಂತಹ ಒಂದೊಂದು ಪದದ ತೂಕ ಅರ್ಥ ಮಾಡ್ಕೊಳ್ಳೋದಕ್ಕೆ 16 ವರ್ಷಗಳು ಬೇಕಾಗತ್ತೆ. ತಮಾಷೆ ಅಲ್ಲ, ಅಷ್ಟು ತೂಕವಾದಂತಹ ಕವಿ ಅವನು. ಆದ್ರೆ ಏನ್ ಮಾಡಿದ್ವಿ ನಾವು, ಇಟ್ಸ್ ಎ ಕಲೆಕ್ಟಿವ್ ಮಿಸ್ಟೇಕ್ ಫ್ರಮ್ ಅವರ್ ಎಂಡ್. ನಾವೇನ್ ಮಾಡ್ಬಿಟ್ವಿ, ರಘುವಂಶವನ್ನ ಬರೀ ಒಂದು ವ್ಯುತ್ಪತ್ತಿಗೋಸ್ಕರ ಪಾಠ ಮಾಡಿ 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 ಕಾವ್ಯ ಅಂದ್ರೆ ಅದ್ರಲ್ಲಿ ಏನೂ ಇಲ್ಲ, ಅದು ಬಾಲಪಾಠಕ್ಕಿರುವಂತ ವಿಷಯ ಅಂತ ನಾವೇ ಅದನ್ನ ಡಿಲ್ಯೂಟ್ ಮಾಡಿ ಸರಳೀಕರಿಸ್ಬಿಟ್ಟು ಏನಿಲ್ಲ. ವಾಗರ್ಥಾವಿವ ಸಂಪೃಕ್ತವಲ್ಲಿ ಏನ್ ನೋಡ್ಬೇಕು ನಾವು, ವಾಕ್ ಪ್ಲಸ್ ಅರ್ಥ ವಾಗರ್ಥವು ಈ ತರ ಹೇಳ್ಕೊಟ್ಟು ಅದನ್ನ ಅಷ್ಟು ನೀರಸ ಮಾಡಿ ಅದನ್ನ ಒಳ್ಳೆ ಹಿಂಡಿರೋ ಹುಣಸೆ ಹಣ್ಣಾಗೋ ಇಲ್ಲ ಹಿಂಡಿರೋ ನಿಂಬೆ ಹಣ್ಣಾಗೋ ಅಲಂಕಾರವನ್ನು ಕಾವ್ಯಗಳನ್ನು ಮಾಡ್ಬಿಟ್ಟು ನಾವು ಆಮೇಲೆ ಈಗ ಅಲಂಕಾರ ಶಾಸ್ತ್ರ ಓದಿ ಕಾವ್ಯ ಪ್ರಕಾಶ ಓದಿ ಅಂತಂದ್ರೆ ಯಾರು ಓದ್ತಾರೆ? ಕಾಳಿದಾಸಾದೀನಾಮಿವ ಯಶಃ ಅಂತಂದ್ರೆ ಕಾಳಿದಾಸನ ಪದ್ಯಗಳನ್ನು ವಿಮರ್ಶೆ ಮಾಡಿ ಇಲ್ಲಿ ರಸ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಇಲ್ಲಿ ವಿಭಾವವು ಯಾವುದು, ಅನುಭಾವವು ಯಾವುದು,
ಹೆಂಗ್ ಗೊತ್ತಾಗೋದ್ರೆ ಗೊತ್ತಾಗತ್ತೆ ಹೇಳಿ, ಮನಸ್ಸಿಗೆ ಬರೋಲ್ಲ ವಿಷಯ. ಯಾಕಂದ್ರೆ ನಮ್ ತಪ್ಪಲ್ಲ ಇದು. ವ್ಯುತ್ಪತ್ತಿ ಅಂತ ಅಂದ್ಬಿಟ್ಟು ಕಾವ್ಯಗಳನ್ನ ಹೀಗೆ ಮಾಡ್ಬಿಟ್ಟು, ಅದು ಎಂಥ ಗ್ರಂಥಗಳನ್ನ ಇಟ್ಟಿದ್ದಾರೆ. ಶ್ರೀಹರ್ಷನ್ ಕಾವ್ಯವನ್ನು ಯಾರು ವ್ಯುತ್ಪತ್ತಿಗೆ ಅಂತ ಇಡೋದೇ ಇಲ್ಲ. ಬಾಣಭಟ್ಟನಿಡಲ್ಲ, ಭಾರನಿಡಲ್ಲ, ಮಾಘನಿಡಲ್ಲ, ಇಡದೆ ಕಾಳಿದಾಸನ. ಈಗ ಇನ್ನೂ ಕೆಲವರು ಕೇಳ್ತಾರೆ ಇವಾಗ ನಿಮ್ಮ ಹತ್ರ ಏನಂತ ಕೇಳಿದ್ರೆ, ರಾಮಾಯಣದ್ದು ವಾಲ್ಮೀಕಿ ರಾಮಾಯಣದ ಶ್ಲೋಕಗಳನ್ನೇ ಅವ್ರಿಗೆ ಬಾಲಪಾಠ ಅಂತ ಇಟ್ಬಿಟ್ಟಿದ್ದಾರೆ. ಅದರಲ್ಲಿ ಇವನು ಜಿಜ್ಞಾಸೆ, ಮುಂದೆ ಜಿಜ್ಞಾಸೆ ಏನು ಅನ್ಕೊಬಿಡ್ತಾರೆ. ಅದಕ್ಕೆ ಸರಿ ಅಂದ್ಬಿಡ್ತೀನಿ ಶಬ್ದಗಳು ಮಧ್ಯೆಯಲ್ಲಿ. ಆಯ್ತಾ, ಇವ್ರಿಗೆ ವಾಲ್ಮೀಕಿ ರಾಮಾಯಣದಲ್ಲಿ ಈ ಕ್ರಿಯಾಪದ ಸರಿಯಾ, ಆ ಕ್ರಿಯಾಪದ ಸರಿಯಾ ಅಂದ್ರೆ ಜಿಜ್ಞಾಸೆ ಬರಬಾರ್ದು ಅಂತ ನಾ ಹೇಳ್ತಾ ಇಲ್ಲ. ಅದಕ್ಕೆ ಬರಬೇಕು ಅಂದ್ರೆ ನಮ್ಮ ಅಧಿಕಾರ ಏನು ಅಂತ ನೋಡ್ಕೊಂತಾನೆ ಅದ್ರ ಮೇಲೆ ಜಿಜ್ಞಾಸೆ ಬರಬೇಕು. ನೇರವಾಗಿ ವಾಲ್ಮೀಕಿ ರಾಮಾಯಣದಲ್ಲೇ ನಾವು ಶುರು ಮಾಡ್ಬಿಟ್ರೆ ಹಿಂಗೆ ಅದ್ರ ಮರ್ಮ ಏನು, ಯಾವ ಅರ್ಥದಲ್ಲಿ ಹೇಳಿದರೆ 20 ಸರಿ ಓದಿದ್ರೇನೆ ವಾಲ್ಮೀಕಿ ರಾಮಾಯಣದಲ್ಲಿ ಇನ್ನೂ ಹೊಸ ಹೊಸ ವಿಷಯಗಳು ಸಿಗುತ್ತೆ. ಒಂದು ಸಾಗರ. ಈಜು ಕಲಿಸ್ಬೇಕು ಅಂದ್ರೆ ಕೊಳದಲ್ಲಿ ಕಲಿಸ್ಬೇಕು ಫಸ್ಟ್. ಸೀದಾ ತಗೊಂಡೋಗಿ ಸಮುದ್ರಕ್ಕೆ ಹಾಕ್ಬಿಟ್ಟು ಈಜು ಅಂತಂದ್ರೆ ಈಜಕ್ಕಾಗತ್ತೆ. ಈ ಕಾಳಿದಾಸನ್ನ ಬಾಲಪಾಠವಾಗಿ ನೋಡೋದು, ವಾಲ್ಮೀಕಿ ರಾಮಾಯಣವನ್ನು ಬಾಲಪಾಠವಾಗಿ ಇಡೋದು, ಇದೆಲ್ಲ ಇದೇ ಹಣೆಬರ. ಏನು ಅಂದ್ರೆ ಸಮುದ್ರಕ್ಕೆ ತಳ್ಬಿಟ್ಟು ಈಜು ಇಲ್ಲಿ ನೀನು ಅಂತ ಹೇಳಿದ್ರೆ ಈ ತರ ಏನೋ ಆಗ್ಬಿಟ್ಟಿದೆ. ಅದರಿಂದ ಅಧಿಕಾರ ಸಂಪತ್ತನ್ನು ನಾವು ಗಳಿಸ್ಕೋಬೇಕು. ಇವಾಗ ನಮ್ಮ ಉದ್ದೇಶ ಅಷ್ಟೇ. ನಾವು ಶಾಸ್ತ್ರ ಅಧ್ಯಯನ ಮಾಡ್ತಿದೀವಿ ನಾವು ಹೇಳ್ಕೊಂಡ್ರು ನಾವು ವಸ್ತುತಃ ಮಾಡಕ್ ಹೊರಡ್ತಿರೋದು ಏನಪ್ಪ ಅಂತ ಹೇಳಿದ್ರೆ ಅಧಿಕಾರ ಸಂಪತ್ತನ್ನ ಹೇಗೆ ಸಂಪಾದನೆ ಮಾಡ್ಕೊಳ್ಳೋದು ಅಂತ. ಈ ಅಧಿಕಾರ ಸಂಪತ್ತು ಬಂದ್ರೆ ಮುಂದೊಂದು ದಿನ ಭಗವದ್ ಅನುಗ್ರಹ ಇದ್ರೆ ಈ ಎಲ್ಲ ಶಾಸ್ತ್ರಗಳ ಮರ್ಮ ನಮ್ಮ ಮುಂದೆ ಮುಚ್ಕೋಬಹುದು. ಇಲ್ಲ ಅಂದ್ರೆ ಕಷ್ಟ ಇದೆ. ಎಲ್ಲ ಸುಮ್ಮನೆ ಈ ಥರ ಆಟಿಕೆ ಆಗ್ಬಿಡತ್ತೆ ಅಷ್ಟೇ. ಆಮೇಲೆ ಆಟ ಸಾಮಾನದಾಗ ಆಗ್ಬಿಡುತ್ತೆ. ಇದು ಆಗದೇ ಇರಲಿ ಅಂತ ನನ್ನ ಆಶಯ. ಯಾಕೆಂದ್ರೆ ತುಂಬಾ ಶ್ರಮ ಪಡಬೇಕು, ಸಿಕ್ಕಾಪಟ್ಟೆ ಶ್ರಮ ಪಡಬೇಕು. ಎಷ್ಟು ಸರಿ ಓದಿದ್ರು ಓದಿದ್ದನ್ನೇ ಓದ್ತಾ ಇರ್ಬೇಕು, ಪದೇ ಪದೇ ಓದ್ತಾ ಇರ್ಬೇಕು. ಆಗ ಮಾತ್ರ ಶಾಸ್ತ್ರ ಬರುತ್ತೆ. ಒಂದ್ ಸರಿ 2 ಸರಿ ಎಲ್ಲ ಓದ್ಬಿಟ್ರು ನಾನು ಓದಿದ್ದೀನಿ ಅಂತ ಆ ಥರ ಆಗಲ್ಲ. ಬಟ್ ಇವತ್ತಿನ ಪ್ರವೃತ್ತಿ ಹಿಂಗಾಗ್ಬಿಟ್ಟಿದೆ. ಏನು ಮಾಡ್ತಾರೆ, ಎಷ್ಟು ಬೇಜಾರಾಗತ್ತೆ ನಿಮಗೆ ಅಂದ್ರೆ, ಸುಮ್ಮನೆ 10 ಪದ್ಯ ಓದಿರ್ತಾರೆ ಅನ್ಸುತ್ತೆ. ಇವನ್ ಐ ಹ್ಯಾವ್ ಸ್ಟಡಿಡ್ ಕಾಳಿದಾಸ ಅಂತಾರೆ. ಅಲ್ಲ, ಮುಟ್ಕೋಸಿ ಓದಿರೋ 10 ಶ್ಲೋಕಕ್ಕೆ ಇವರು ಐ ಹ್ಯಾವ್ ಸ್ಟಡಿಡ್ ಕಾಳಿದಾಸ ಅಂತಾರಲ್ಲ. ತುಂಬಾ ತುಂಬಾ ಅಂದ್ರೆ ಹೇಳೋದು ಯಾಕಾಗಿ ಇಷ್ಟೆಲ್ಲ ಹೇಳ್ತೀನಿ ಅಂತಂದ್ರೆ, ಅದು 1 ಅಕ್ಷರ ಕಲೀಲಿ ಶಾಸ್ತ್ರದಲ್ಲಿ, 10 ಸಾಲು ಕಲೀಲಿ, ಅಥವಾ ಒಂದು 10 ಗ್ರಂಥಾಧ್ಯಯನ ಮಾಡಲಿ, ಜವಾಬ್ದಾರಿ ಎಷ್ಟು ಕಷ್ಟಪಡ್ಬೇಕಾಗತ್ತೆ ಒಂದೊಂದು ಪಂಕ್ತಿ ಅರ್ಥ ಮಾಡ್ಕೊಳ್ಳೋಕೆ, ಒಂದೊಂದು ಪದ ಅರ್ಥ ಮಾಡ್ಕೊಳ್ಳೋದಕ್ಕೆ ಅನ್ನೋದು ಗೊತ್ತಾದ್ರೆ, ಈಗ ನೀವೇ ಯೋಚನೆ ಮಾಡಿ ಎಷ್ಟು ಸಮಯ ನೀವು ಇದಕ್ಕೆ ವಿನಿಯೋಗಿಸ್ತಾ ಇದ್ದೀರಿ. ಒಂದೊಂದು ಶಬ್ದ ಅರ್ಥ ಮಾಡ್ಕೊಳ್ಳಿ. ಬರೀ ಅಧಿಕಾರ ಅನ್ನೋ ಶಬ್ದ ಅರ್ಥ ಮಾಡ್ಕೊಳ್ಳೋಕೆ ಅರ್ಧ ಗಂಟೆ ಬೇಕೆ. ನಮಗೂ ನಮ್ಮೆಷ್ಟರು ಪಾಠ ಮಾಡ್ಬೇಕಾದ್ರೆ ಹಿಂಗೆ ಅನ್ಸದ್ ನಮ್ಗೆ. ಹಿಂಗೆ ನಾವು ಕೇಳಿದ್ ಒಂದು ಪ್ರಶ್ನೆ ತೆಗೆದು 1 ಗಂಟೆ ಹೇಳ್ತೀರಲ್ಲ ಅಂತ. ಇವತ್ತು ಅರ್ಥ ಆಗತ್ತೆ ನಮ್ಗೆ. ಅವತ್ತವ್ರು ಹೇಳಿದ್ರು ಇವಾಗ ಅರ್ಥ ಆಗಲ್ಲ, ನೀವು ಪಾಠ ಮಾಡೋಕೆ ಶುರು ಮಾಡ್ತಿಲ್ಲ, ಅವಾಗ ನಿಮ್ಗೆ ಅರ್ಥ ಆಗತ್ತೆ, ಇವಾಗ ಅರ್ಥ ಆಗುತ್ತೆ. ಒಂದೊಂದು ಪದಕ್ಕೆ ನಾವು ಅಷ್ಟು ಜವಾಬ್ದಾರಿಯನ್ನು ಇಟ್ಟು ಹೇಳಬೇಕು ವಿಷಯನ. ವಿಷಯ ಕೊಡೋದು ದೊಡ್ಡ ವಿಷಯ ಅಲ್ಲ, ಆದ್ರೆ ವಿಷಯನ ಜವಾಬ್ದಾರಿ ಸಮೇತವಾಗಿ ಕೊಡೋದಿಲ್ಲ. ಅದು ದಟ್ ಈಸ್ ದ ಆದ್ಯ ಕರ್ತವ್ಯ ಆಫ್ ಎವ್ರಿ ಟೀಚರ್. ನೋಡಿ, ನೀವೇ ನೋಡುತ್ತೀರಿ ಪೌರೋಹಿತ್ಯದಲ್ಲಿ ಏನಾಗುತ್ತೆ ಅಂತ. ನಾಳೆ ಮುಂದುವರ್ಸೋಣ.